ಎಸ್, ಇಲ್ಲಿ ಹೇಳ್ದಾಗೆ ಮಹಾವಿಷ್ಣು ಹೇಳಿದಂತೆ ಈ ಪುರಾಣವನ್ನು ಶ್ರದ್ಧೆಯಿಂದ ಓದಿದರು, ಕೇಳಿದರು, ಗ್ರಂಥ ರೂಪದಲ್ಲಿ ಪ್ರತಿನಿತ್ಯವೂ ಪೂಜಿಸಿದರೂ ಅವರಿಗೆ ಮೋಕ್ಷ ಲಭಿಸುತ್ತದೆ ಅಂತ ಇದೆ. ಅಂದ್ರೆ ನೀವು ಈ ಬುಕ್ಕನ್ನ ಓದ್ಲೇಬೇಕು ಅಂತ ಏನಿಲ್ಲ. ನಿಮ್ಗೆ ಓದಕ್ ಆಗ್ಲಿಲ್ಲ ಅಂದ್ರೂ ಒಂದು ದೈವಿ ಸ್ವರೂಪದಲ್ಲಿ ಒಂದು ಗ್ರಂಥವನ್ನಾಗಿ ಒಂದು ಒಳ್ಳೆ ವಿಷಯ ಇದೆ ಇದರಲ್ಲಿ ಅಂತ ಪೂಜೆ ಮಾಡಿದ್ರು ನಿಮಗೆ ಒಳ್ಳೇದಾಗತ್ತೆ. ಹಾಗೆ ಇದನ್ನ ಓದಿದವ್ರಿಗೂ ಕೇಳಿದವ್ರಿಗೂ ಒಂದು ಪುಣ್ಯ ಲಭಿಸುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವುದೇ ಒಂದು ವೇದ ಗ್ರಂಥ ಪುರಾಣಗಳಾಗಿರ್ಬೋದು ನಿಮ್ಮನ್ನ ಏನು ಕೆಟ್ಟ ದಾರಿಗೆ ತರುವಂತಹ ಕೆಲಸಗಳನ್ನ ಯಾವುದೇ ವೇದ ಪುರಾಣಗಳಲ್ಲಿ ಮೆನ್ಷನ್ ಮಾಡಿಲ್ಲ. ನೀವೊಬ್ರನ್ನ ಕೊಲೆ ಮಾಡ್ಬಾ, ನೀನೊಬ್ರನ್ನ ಮೋಸ ಮಾಡು, ನೀನೊಬ್ರನ್ನ ತೇಜೋವಧೆ ಮಾಡು, ನೀನೊಬ್ರನ್ನ ಹೀಯಾಳಿಸು, ಆ ಥರದ್ದೆಲ್ಲ ಯಾವುದೇ ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ಕೊಟ್ಟಿಲ್ಲ, ಆ ಥರ ಬರ್ದು ಇಲ್ಲ. ಇದು ಹೇಗಾಗಿದೆ ಅಂತಂದ್ರೆ ಕೆಲವೊಂದಿಷ್ಟು ಮತಾಂತರವಾದಿಗಳು ಏನ್ ಮಾಡಿರ್ತಾರೆ, ಅವರ ಒಂದು ಧರ್ಮನ ಪ್ರೇರೇಪಣೆ ಮಾಡೋದಕ್ಕೋಸ್ಕರ ಇನ್ನ ಕೆಲವು ಧರ್ಮಗಳ ಬಗ್ಗೆ ಅಪಪ್ರಚಾರ ಮಾಡಿರ್ತಾರೆ. ಸೊ ಇಂಥದೊಂದು ಇಡಬೇಡಿ ಮನೆಯಲ್ಲಿ, ನಮ್ಮ ಗ್ರಂಥಗಳನ್ನ ಓದಿ ಅಂತ ಮತಾಂತರವಾದಿಗಳು ಈ ತರ ಗರುಡ ಪುರಾಣ ಎಲ್ಲ ಮನೇಲಿ ಇಡಬಾರ್ದು ಅಂತ ಬಾಯಿಂದ ಬಾಯಿಗೆ ಸ್ಪ್ರೆಡ್ ಆಗಿ ಅದು ಇಲ್ಲಿವರೆಗೂ ಬಂದ್ ಕೂತ್ಕೊಂಡಿದೆ. ಯಾರ ಮನೇಲೂ ಗರುಡ ಪುರಾಣ ಇಡಬಾರ್ದು ಅಂತ. ಹಾಗೆ ನಾನು ಯಾರಿಗೂ ಪ್ರಮೋಟ್ ಮಾಡ್ತಾ ಇಲ್ಲ ಗರುಡ ಪುರಾಣ ಓದಿ, ಭಗವದ್ಗೀತೆ ಓದಿ ಅಂತ. ಸೊ ನನ್ನ ಸನಾತನ ಧರ್ಮ ಏನ್ ಹೇಳಿದ್ಯೋ ಅದನ್ನ ನಾನು ನನ್ನ ಡೈಲಿ ಲೈಫಲ್ಲಿ ಏನು ನಾನು ಅಳವಡಿಸ್ಕೊಂಡಿದ್ದೀನೋ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಅದನ್ನ ನೀವು ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಸೊ ಎಷ್ಟೋ ವಿಷಯಗಳಿದೆ ಇದರಲ್ಲಿ ತಿಳ್ಕೊಳ್ಳೋ ಅಂಥದ್ದು, ನಾವು ಕಲಿಯೋ ಅಂಥದ್ದು. ನಾನು ಬುಕ್ ಓದಿ ತಿಳ್ಕೊಂಡಿರೋದು ಏನಿತ್ತು ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ, ತಿಳಿಸ್ಬೇಕಾಗಿತ್ತು, ಹಾಗಾಗಿ ತಿಳಿಸಿದೀನಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸರ್ವೇ ಜನ ಸುಖಿನೋ ಭವಂತು.